ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ಇವತ್ತಿನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ತುಂಬಾ ಅಲ್ಟಿಮೇಟ್ ಆಗಿರೋಂಥ ಒಂದು ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬರುವಂಥ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮಾಡುವ ಒಂದು ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಮೂಲಕ ನನ್ನೊಂದು ವೀಡಿಯೋಗೆ ನೀವು ಫಸ್ಟು ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ಅನ್ನೋ ಒಂದು ಬ್ಲೂಟೂತ್ ಹೆಡ್ಫೋನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಅಲ್ಟಿಮೇಟ್ ಆಗಿರೋಂಥ ಒಂದು ಬ್ಲೂಟೂತ್ ಅಂತಲೇ ಹೇಳ್ಬೋದು. ಇದು ಹೆಡ್ಫೋನ್ನ 3 days ಯೂಸ್ ಮಾಡಿ ಅದರ ಒಂದು ಎಕ್ಸ್ಪೀರಿಯೆನ್ಸ್ ನಾನು ತಿಳ್ಕೊಂಡು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ತುಂಬಾ ಅಲ್ಟಿಮೇಟ್ ಆಗಿದೆ ಮತ್ತು ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಆ ಒಂದು ಹೆಡ್ಫೋನ್ ಹೇಗಿದೆ ಮತ್ತು ಅದನ್ನು ರಿವ್ಯೂ ಮಾಡಿ ನೋಡೋಣ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ ತೊಗೊಂಡಿದ್ದು. ತುಂಬಾ ಬೇಗನೆ ಒಂದು ಡೆಲಿವರಿ ಆಯ್ತು ಅಂತಲೇ ಹೇಳ್ಬೋದು. ನನಗೆ 3 days ಅಲ್ಲಿ ಬುಕ್ ಮಾಡಿದ 3 ದಿನಗಳಲ್ಲಿ ಈ ಒಂದು ಬ್ಲೂಟೂತ್ ನಮಗೆ ಸಿಕ್ತು. ಇದರಲ್ಲಿ ಯಾವುದಂತ ಒಂದು ಸ್ಪೆಸಿಫಿಕೇಷನ್ ಒಂದಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಫಸ್ಟ್ ಇದರ ನಾಯ್ಸ್ ಸೊಲ್ಯೂಷನ್ ಇದೆ, ಮತ್ತು A2DP ಒಂದು ಆಡಿಯೋ ಟೆಕ್ನಾಲಜಿ ಇದೆ, ಮತ್ತು ಇದರಲ್ಲಿ 2 ಡಿವೈಸನ್ನು ಕನೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಡೈನಾಮಿಕ್ ಆದಂಥ ಒಂದು ಸ್ಪೀಕರ್ಸ್ ಇದೆ, ಮತ್ತು ಮ್ಯಾಗ್ನೆಟಿಕ್ ಆಪ್ಷನ್ ಇದೆ. ಆಲ್ಮೋಸ್ಟ್ ಎಲ್ಲ ಹೆಡ್ಫೋನ್ಗಳಿಗೂ ಇರುತ್ತೆ, ಬಟ್ ಇದರಲ್ಲಿ ಮಾತ್ರ ತುಂಬಾ ಅಟ್ರಾಕ್ಷನ್ ಆಗಿರೋಂಥ ಒಂದು ಬ್ಲೂಟೂತ್ ಆಪ್ಷನ್ ಕೂಡ, ಬ್ಲೂಟೂತ್ಗೆ ಮ್ಯಾಗ್ನೆಟಿಕ್ ಆಪ್ಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ತಿದ್ದಾರೆ, ಮ್ಯಾಗ್ನೆಟಿಕ್ ಲಾಕ್ ಆಪ್ಷನ್. ಮತ್ತು ಇದೊಂದು ಮ್ಯೂಸಿಕ್ ಪ್ಲೇಬ್ಯಾಕ್ ಅಪ್ ಟು 8 hours, ಅಂದರೆ 8 hours ಇದನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ನಿಮಗೆ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಫಸ್ಟ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿರೋರಿಗೆ, ಜಿಮ್ಗೆ ಹೋಗೋರಿಗೆ, ಮತ್ತು ಬೆಳಗ್ಗೆ ಎದ್ದು ವಾಕ್ ಹೋಗೋರಿಗೆ, ಆದರೆ ಈ ರೀತಿ ಇರೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರೋಂಥ ಒಂದು ಹೆಡ್ಫೋನ್ ಅಂತಲೇ ಹೇಳ್ಬೋದು. ಇದು ರಾಕ್ ರೈಸರ್ ವೈರ್ಲೆಸ್ ಬ್ಲೂಟೂತ್ ಹೆಡ್ಫೋನ್ ಅಂತ ಇದರ ಪೂರ್ತಿ ನೇಮ್ ಬಂದು. ತುಂಬಾ ಅಲ್ಟಿಮೇಟ್ ಆಗಿದೆ. ಬನ್ನಿ ಇದನ್ನು ಓಪನ್ ಮಾಡಿ ನೋಡೋಣ. ಇದ್ರ ಬೆಲೆಯನ್ನು ನೀವು ನೋಡ್ತಾ ಇರ್ಬೋದು, 2999 ರೂಪಾಯಿನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಪ್ಯಾಕಿದ್ರಲ್ಲಿ. ಬಟ್ ನನಗಿದು ಆಫರ್ಲಿ ಸಿಕ್ಕಿದ್ದು 947 ರೂಪಾಯಿಗೆ ಸಿಕ್ಕಿದೆ. ಸೊ ಇದನ್ನು ಈಗ ಪ್ರೆಸೆಂಟ್ ನೀವು ನೋಡ್ತು ಅಂದರೆ 1600 ಅಬೋವ್ ಇದೆ. ಸೊ ಒಳ್ಳೆ ಆಫರ್ ಇದ್ದಂಥ ಟೈಮಲ್ಲಿ ಇದನ್ನು ಬೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನೀವು ಓಪನ್ ಮಾಡೋಕ್ಕೆ ಇದು ಮಾಡ್ತು ಅಂದರೆ ಫಸ್ಟ್ ಇಲ್ಲೊಂದು ಸೀಲ್ ಹಾಕಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೇಮ್ ಇದೇ ರೀತಿ ಇಲ್ಲೊಂದು ಸೀಲ್ ಇತ್ತು. ಸೊ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಆಲ್ರೆಡಿ ಇದನ್ನು ಓಪನ್ ಮಾಡಿದ್ದೀನಿ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ ನಿಮಗೆ. ಸೊ ಇದರೊಳಗಡೆ ಇಷ್ಟ ಐಟಮ್ಸ್ ಇರುತ್ತೆ, ಮತ್ತು ಇದರೊಳಗಡೆ ಯೂಸರ್ ಮೆನ್ಯೂ ಮತ್ತು ಇದನ್ನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಾವು ಮೇಯ್ನಾಗಿ ನೋಡೋದಾಯಿತು ಅಂದರೆ ಇದೇ ಬೆಸ್ಟ್ ಬ್ಲೂಟೂತ್ ಹೆಡ್ಫೋನು. ಇದನ್ನು ಸೈಡ್ಗೆ ಇಡೋಣ, ಇದೇನು ಅವಶ್ಯಕತೆ ಇಲ್ಲ. ಸೊ ಇದೇ ಮೇಯ್ನಾಗಿ ನಾವು ನೋಡುವಂಥ ಒಂದು ಬ್ಲೂಟೂತ್ ಹೆಡ್ಫೋನ್ ಬೋಟ್ ಕಂಪ್ನಿಯವ್ರದ್ದು. ತುಂಬಾ ಅಲ್ಟಿಮೇಟ್ ಆಗಿದೆ ಮತ್ತು ಅಟ್ರಾಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ಇದ್ರ ಒಳಗಡೆ ಆಪ್ಷನ್ ಏನಿರುತ್ತೆ ಅಂತಂದರೆ, ಇದರೊಳಗೆ ಯೂಸರ್ ಮೆನ್ಯೂ ಇರುತ್ತೆ, ಮತ್ತು ವಾರಂಟಿ ಕಾರ್ಡ್ ಇರುತ್ತೆ, ಮತ್ತು ಕೆಲವು ಏರ್ಬಡ್ಸ್ ಇರುತ್ತೆ ಸ್ವಲ್ಪ ಯೂಸ್ ಆಗಲಿ ಅಂತ. ಸೊ ನೀವು USB ಕೊಟ್ಟಿದ್ದಾರೆ ಅಂದರೆ ಇದನ್ನು ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಸೊ ನೀವು ಆಲ್ರೆಡಿ ಯೂಸ್ ಮಾಡ್ತಿತ್ತು ಅಂದರೆ ಏನು ಸಮಸ್ಯೆ ಇಲ್ಲ. ಸೊ ಇದೊಂದು ಏನೋ ಕೊಟ್ಟಿದ್ದಾರೆ, ಇವರ ಒಂದು ಕಂಪ್ನಿಯವ್ರದ್ದು ಏನೇನು ಇದಿದೆ. ಸೊ ಅದು ಪೂರ್ತಿ ಇದೆ, ಬೇಕು ಅಂದರೆ ನೋಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಇದನ್ನು ಸೈಡ್ಗೆ ಇಡೋಣ. ಸೊ ಇದು ಬಂತು ಅಂದರೆ ಇದು 1 year ವಾರಂಟಿ ಇದೆ, 1 year ವಾರಂಟಿ ಕಾರ್ಡ್ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಯೂಸರ್ ಮೆನ್ಯೂ ಇದೆ, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋಕ್ಕೊಂದು ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಓದಿ ನಂತರ ಯೂಸ್ ಮಾಡಿ ಅಥವಾ ಕ್ಯಾಶುವಲಾಗಿ ಯೂಸ್ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಸೊ ನೋಡ್ತಿರ್ಬೋದು, ಟೋಟಲ್ 3 buds ಇರುತ್ತೆ ಇದರಲ್ಲಿ. ಅಂದರೆ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಕಿವಿಗೆ ಸರಿಯಾಗಿ ಕೂಸ್ಕೊಳ್ಳೋಕ್ಕೆ 3 ರೀತಿಯಾದಂಥ ಒಂದು ಇದು ಕೊಟ್ಟಿರ್ತಾರೆ. ಫಸ್ಟ್ ಒಂದು ಇಲ್ಲೇ ಆ್ಯಡ್ ಮಾಡಿದ್ದೀನಿ, ಮತ್ತು ಇಲ್ಲಿ 2 ಇದೆ, ಎಕ್ಸ್ಟ್ರಾ 2 ಇದೆ. ಸರಿನಾ, ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಸೊ ಇದನ್ನು ಒಂದು ಕ್ವಾಲಿಟಿ ಬಗ್ಗೆ ನೋಡೋದಾಯಿತು ಅಂದರೆ, ಮತ್ತು ತುಂಬಾ ಅಲ್ಟಿಮೇಟ್ ಆಗಿದೆ, ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು 3 days ಯೂಸ್ ಮಾಡೋದ್ರಿಂದ ರಿವ್ಯೂ ಮಾಡಿ ನಿಮಗೆ ತಿಳಿಸ್ತಿರೋದು. ತುಂಬಾ ಅಲ್ಟಿಮೇಟ್ ಆಗಿದೆ. ಇದರಲ್ಲಿ ಜಾಸ್ತಿ ಬಟನ್ಸ್ ಇಲ್ಲ, 3 buttons ಇದೆ, ಮತ್ತು ವಾಲ್ಯೂಮ್ ಕಂಟ್ರೋಲ್ ಇದೆ, ಮತ್ತು ಪವರ್ ಆನ್ ಪವರ್ ಆಫ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಚಾರ್ಜಿಂಗ್ ಪೋರ್ಟಬಲ್ ಒಂದು ಆಪ್ಷನ್ ಇದೆ, ಅದು ಒಂದೇ ಕಡೆ ಇದೆ, ನೀವು ನೋಡ್ತಿರ್ಬೋದು. ಇಲ್ಲಿ ನೋಡಿ, ಚಾರ್ಜಿಂಗ್ ಪೋರ್ಟಬಲ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಈ ಒಂದು ಬ್ಲೂಟೂತ್ ಹೆಡ್ಫೋನಲ್ಲಿ ಇಲ್ಲ. ಸೊ ತುಂಬಾ ಲುಕ್ ಇದೆ. ಇದು ಎಲ್ಲರೂ ಹೋಗ್ತೀನಿ ಅಂತಂದರೆ, ಅಫಿಷಿಯಲಾಗಿ ಎಲ್ಲರೂ ಹೋಗ್ತೀವಿ, ವಾಕ್ ಹೋಗ್ತೀವಿ, ಅಥವಾ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂತಂದರೆ ತುಂಬಾ ಅಲ್ಟಿಮೇಟ್ ಆಗಿದೆ, ತುಂಬ ಕಂಫರ್ಟ್ ಆಗಿದೆ. ಮತ್ತು ಇನ್ನೊಂದು ಕೆಲವು ಬ್ಲೂಟೂತ್ ನೋಡ್ತೀವಿ, ಅದು ತುಂಬಾ ಲಾಂಗ್ ಇರುತ್ತೆ, ಮತ್ತು ತುಂಬಾ ಶಾರ್ಟ್ ಇರುತ್ತೆ. ಬಟ್ ಇದು ಹಂಗಲ್ಲ, ಕರೆಕ್ಟಾಗಿದೆ. ನಮ್ಮ ಒಂದು ಕಿವಿಗೆ ಮತ್ತು ನಮ್ಮ ಇದಕ್ಕೆ ಅಡ್ಜಸ್ಟಬಲ್ ಆಗಿರೋಂಥ ಒಂದು ಜಾಸ್ತಿ ವೈರ್ ಕೊಟ್ಟಿಲ್ಲ. ತುಂಬಾ ನಮ್ಮ ಒಂದು ಕಿವಿ ಮತ್ತು ಇಲ್ಲಿಗೆ ಅಡ್ಜಸ್ಟ್ ಆಗೋ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ
ಈ ಒಂದು ಆಪ್ಷನ್ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನ್ ಇರೋದ್ರಿಂದ ನಮ್ಮ ಕಿವಿಗೆ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಏನೇ ಒಂದು ಶೇಕ್ ಮಾಡಿದ್ರು ಅಷ್ಟೇ, ಏನೋ ಇದು ಮಾಡಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ ತುಂಬಾ ಕಂಫರ್ಟಾಗಿ ಕೂತಿರುತ್ತೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ನಾವು ಹೆಡ್ಫೋನ್ನ ವೇರ್ ಮಾಡ್ತಾವೆ ಅಂದರೆ ಹೊರಗಡೆ ಸೌಂಡ್ಸ್ ಅಷ್ಟೊಂದು ಕೇಳಲ್ಲ, ತುಂಬಾ ಒಂದು ಸೈಲೆನ್ಸ್ ಆಗಿದೆ. ಮತ್ತು ನೀವು ಯಾವ್ದಾರ ಒಂದು ಸಾಂಗ್ಸ್ ಅಥವಾ ವೀಡಿಯೋಸ್ಗಳು ಏನಾದ್ರು ಕೇಳ್ತೀನಿ ಅಂತಂದರೆ ತುಂಬಾ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲೇ ಹೇಳ್ದಂಗೆ ಕ್ರೇಜಲ್ಲಿ ಅತ್ಯಂತ ಕ್ರೇಜಿಯಾಗಿರೋಂಥ ಒಂದು ಹೆಡ್ಫೋನು. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಆಫರ್ ಇದ್ದಂಥ ಟೈಮಲ್ಲಿ ನೀವು ಇದನ್ನು ಬೈ ಮಾಡಿ ತೊಗೊಳ್ಳೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಅಥವಾ ಇದನ್ನು ಯೂಸ್ ಮಾಡಿ ಅದನ್ನು ತಗೋತೀನಿ ಅಂತಂದರೆ ಏನು ಸಮಸ್ಯೆ ಇಲ್ಲ, ತೊಗೋಬೋದು. ಬಟ್ ಕೂಡ ಒಂದು ಬೆಲೆಗೆ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ರಿಲೇಟೆಡ್ ಆಗಿರೋಂಥ ಕೆಲವು ಹೆಡ್ಫೋನ್ಗಳಿದೆ, ನಾನು ಅದನ್ನು ಯೂಸ್ ಮಾಡ್ದಂಗೆ, ಬಟ್ ಇದರಷ್ಟು ಕ್ವಾಲಿಟಿ ಇರೋಂಥ ಹೆಡ್ಫೋನು ನಾನು ನೋಡಿದ ಮಟ್ಟಿಗೆ ಯಾವುದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಹೆಡ್ಫೋನ್ನ ನೀವು ಬೈ ಮಾಡ್ತೀನಿ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋ ಪ್ರಾಬ್ಲಮ್, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಕೂಡ ಡೈರೆಕ್ಟಾಗಿ ಬೈ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ವೀಡಿಯೋಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಯಾವಾಗಲೂ ಕೂಡ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿಯಾಗಿ ವಿಡಿಯೋನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ.